ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಸುರಭಿ ಸಿಟಿ ಕೇಬಲ್ ನೆಟ್ವರ್ಕ್ ಹಾಗೂ ಸಿಸಿಎನ್ ಸುದ್ದಿವಾಹಿನಿ ವತಿಯಿಂದ ಪವಿತ್ರ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಗಾದ್ವಿ. ಇಂದಿನ ಮುಖ್ಯಾಂಶಗಳು: ಪವಿತ್ರ ರಂಜಾನ್ ಹಬ್ಬ, ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಮುಸ್ಲಿಂ ಬಾಂಧವರು, ಹಬ್ಬದ ಶುಭಾಶಯಗಳು ತಿಳಿಸಿದ ಸಚಿವ ರಹೀಂ ಖಾನ್. ಕಾಂಗ್ರೆಸ್ ಸರ್ಕಾರದ ದುರಾಡಳಿತಕ್ಕೆ ರಾಜ್ಯದ ಜನರು ಬೇಸತ್ತಿದ್ದಾರೆ, ಬಿವೈ ವಿಜಯೇಂದ್ರ ಯಡಿಯೂರಪ್ಪ. ಚಿಕ್ಲಿ ಜೆ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ಅನಾವರಣ. ಹಾಗೂ ಜನಪದ ಕಲೆಗಳಿಂದ ಆನಂದ ನೆಮ್ಮದಿ, ಡಾಕ್ಟರ್ ವಿಜಯ ರಹಟ್ಕರ್. ಶಾಂತಿ ಸೌಹಾರ್ದತೆಯ ಸಂಕೇತವಾಗಿರುವ ಪವಿತ್ರ ರಂಜಾನ್ ಹಬ್ಬವನ್ನು ಮುಸ್ಲಿಂ ಬಾಂಧವರಿಂದ ಶನಿವಾರ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ನಗರ ಸೇರಿದಂತೆ ಜಿಲ್ಲಾದ್ಯಂತ ಮುಸ್ಲಿಂ ಬಾಂಧವರು ಮಸೀದಿಗಳಲ್ಲೂ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಪ್ರತಿ ವರ್ಷದಂತೆ ಬೀದರ್ ನಗರದಲ್ಲಿ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್, ಮಹಾನಗರ ಪಾಲಿಕೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಸೇರಿದಂತೆ ಸಮಾಜದ ಮುಖಂಡರು, ಯುವಕರು ಭಾಗವಹಿಸಿ ಹಬ್ಬದ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ಚಿಕ್ಕ ಚಿಕ್ಕ ಮಕ್ಕಳು ಹೊಸ ಬಟ್ಟೆ ಧರಿಸಿ ಪ್ರಾರ್ಥನೆ ಸಲ್ಲಿಸಿ ಶುಭಾಶಯಗಳು ತಿಳಿಸಿದರು. ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್, ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ ಅವರು ಪ್ರಾರ್ಥನಾ ಸ್ಥಳಕ್ಕೆ ಮುಸ್ಲಿಂ ಬಾಂಧವರಿಗೆ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ಪೌರಾಡಳಿತ ಸಚಿವ ರಹೀಂ ಖಾನ್, ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್, ಬೂಡಾ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ ಅವರು ಮಾತನಾಡಿ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳು ತಿಳಿಸಿದರು. ಇದು ಒಂದು ಈದ್ ಮಿಲಾಪ್ ಅಂದರೆ ಇವತ್ತು ಎಲ್ಲ ಸಮುದಾಯಗಳಲ್ಲಿ ಕೂಡ ಈ ಒಂದು ಹಬ್ಬವನ್ನು ಆಚರಣೆ ಮಾಡೋಂಥದ್ದಿದೆ. ಹಿಂದೂಗಳಲ್ಲಿ ಏನದೆ ಅಂದರೆ ಉಗಾದಿ ಅಂತ ಬರುತ್ತೆ, ಮುಸ್ಲಿಮ್ನಲ್ಲಿ ಏನದಂದ್ರೆ ಈದ್ ಮಿಲಾಪ್ ಅಂತ ಬರುತ್ತೆ. ರಂಜಾನ್ ಹಬ್ಬ ಎಲ್ಲ ಸಮಾಜದಲ್ಲಿ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರ ಬದುಕಿಗಾಗಿ, ಮಾನವನ ಬದುಕಿಗಾಗಿ ಎಲ್ಲರೂ ಒಳ್ಳೆ ರೀತಿಯಿಂದ ಬದುಕಬೇಕು ಸಮಾಜದಲ್ಲಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥ ಒಂದು ಈ ಬೀದರ್ ನಗರದಲ್ಲಿ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಅವರು MLA ಆಗಿದ ಮೇಲೆ ಇವತ್ತಿನವರೆಗೆ ಯಾವುದೂ ಅಂಥದ್ದು ದಂಗಾ ಫಸಾದ್ಗಳು ಯಾವುದೂ ಆಗಿಲ್ಲ. ಬೀದರ್ನಲ್ಲಿ ಒಂದು ಭಾವೈಕ್ಯತೆ, ಮುಸ್ಲಿಂ ಆ್ಯಂಡ್ ಹಿಂದೂ ಎಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ನಾವು ಬದುಕೊಂಡು ಬರ್ತಾ ಇದ್ದೇವೆ. ಹಾಗೆಯೇ ಕೂಡ ಮುಂದೂ ಕೂಡ ಎಲ್ಲ ಜನರಲ್ಲಿ ಇದೇ ಭಾವನೆ ಬರಲಿ. ನಾವು ನೀವು ಎಲ್ಲರೂ ಕೂಡ ಒಂದು ಅಣ್ಣ ತಮ್ಮಂದಿರ ಇದ್ದ ಹಾಗೆ ನಾವು ಬದುಕೋಣ. ಶಾಂತಿ ಸಮಾಧಾನ ಬೀದರ್ನಲ್ಲಿ ಅನ್ನೋದಾದರೆ ತೊಗೊಂಡು ಬಂದು ಎಲ್ಲರೂ ಒಳ್ಳೆಯದಾಗಿ ಸಮಾಜದಲ್ಲಿ ಬದುಕೋಣ ಅಂತ ಈ ಸಂದರ್ಭದಲ್ಲಿ ನಾನು ಒಂದು ವಿಚಾರಗಳು ತಿಳಿಸ್ತೀನಿ. ಇವತ್ತು ರಂಜಾನ್ ಹಬ್ಬದು ಈದ್ ಇದೆ. ಎಲ್ಲರಿಗೆ ನಾನು ಬೀದರ್ ಜನತೆಗೆ ಈದ್ ಮುಬಾರಕ್ ಅಂತ ಹೇಳ್ತೇನೆ. ಮತ್ತು ಇಡೀ ಕರ್ನಾಟಕಕ್ಕೆ ಮತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ರಂಜಾನ್ ಹಬ್ಬದು ಈದ್ ಮುಬಾರಕ್. ಮತ್ತು ನಮ್ಮ ಕರ್ನಾಟಕ ಸರ್ಕಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಂದ ಮತ್ತು ಡಿಪ್ಟಿ CM DK ಶಿವಕುಮಾರ್ಲಿಂದ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಈಶ್ವರ್ ಖಂಡ್ರೆಲಿಂದ ಇವತ್ತು ಬಂಡಪ್ಪ ಸಾಹೇಬರು ಇದ್ದಾರೆ, ಜೊತೆಗೆ ಜಾಬಶೆಟ್ಟಿ ಸಾಹೇಬರು ಇದ್ದಾರೆ. ಸುಮಾರು ಎಲ್ಲರೂ ಈದ್ನಲ್ಲಿ ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲರಿಗೆ ಗಲೆ ಮಿಲಾತಿದ್ದಾರೆ. ಮತ್ತು ರಂಜಾನ್ ಫುಲ್ ತಿಂಗಳಿನಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿ ಒಂದು ಒಳ್ಳೆ ದಿಶಾನಲ್ಲಿ ನಾವು ಎಲ್ಲರೂ ದೇವರ ಹತ್ರ ಹೋಗಿದ್ದಾರೆ. ಅದ್ರ ಸಲುವಾಗಿ ಇಡೀ ವರ್ಷಗೆ ನಮ್ಮೆಲ್ಲರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿದೆ. ಇವತ್ತು ಈದ್ ಹಬ್ಬ ಇದೆ ಇಲ್ಲ, ಅದು ಒಂದು ಟಾಪ್ ಲೆವೆಲ್ ಡಿಸೈಡ್ ಮಾಡ್ತಾರೆ. ಈಗ ಸಾಯಂಕಾಲ ಗೊತ್ತಾಗ್ತದೆ. ರಂಜಾನ್ ಹಬ್ಬದ ಶುಭಾಶಯಗಳು ಕೋರುತ್ತೇನೆ. ಈದ್ ಮುಬಾರಕ್. ಯಾವ ಥರ ಒಂದು ತಿಂಗಳು ಸತತ ಉಪವಾಸ ಮುಖಾಂತರ ಇವತ್ತು ಇಡೀ ದೇಶ ಅಲ್ಲ ವಿಶ್ವದಲ್ಲೇ ಇವತ್ತು ರಂಜಾನ್ ಹಬ್ಬ ಆಚರಿಸ್ತಾ ಇದ್ದಾರೆ. ಮತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಬೀದರು ಈ ಗಂಗಾ ಜಮುನಾ ತಹಜೀಬ್ದಾಗ ಎಲ್ಲಾರ ನೋಡ್ಬೇಕಂದ್ರೆ ನಮ್ಮ ಬೀದರ್ನಲ್ಲಿ ನೋಡ್ಬೇಕು. ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಭಾವೈಕ್ಯತೆಯಿಂದ ಏನದ ಭಾಳಂತ ಒಂದು ನಗರ ಇದೆ ಇದು. ಹಾಗಾಗಿ ಇವತ್ತು ನಮ್ಮ ಮಂತ್ರಿಗಳು ರಹೀಂ ಖಾನ್ಜಿಯವರು, ಜಾಬಶೆಟ್ಟಿಯವರು ಮತ್ತು ಎಲ್ಲ ನಮ್ಮ ಅಧ್ಯಕ್ಷರು ಎಲ್ಲರೂ ಸಂಘಟಕರು ಎಲ್ಲರೂ ಸೇರಿ ಇವತ್ತು ಏನು ನಮಾಜ್ ಆದ ತಕ್ಷಣ ಏನು ಎಲ್ಲರಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಈದ್ ಮುಬಾರಕ್ ಹೇಳೋಂಥ ಒಂದು ಪದ್ಧತಿ ನಮ್ಮ ಬೀದರ್ನಲ್ಲಿದೆ. ಅದು ಏನದಲ್ಲ ಖಾಯಂ ಮಾಡ್ಕೊಂಡು ನಾನರ 25 ವರ್ಷ ಹಿಡಿದು ಇಲ್ಲಿ ಬರ್ತಾಯಿದ್ದೀನಿ. ಹಾಗಾಗಿ ಇವತ್ತು ಆ ಅಲ್ಲಾ ತಾಲಾಗ ನಾನು ಪ್ರಾರ್ಥನೆ ಮಾಡ್ತೀನಿ, ಎಲ್ಲರಿಗೆ ಶಾಂತಿ ಸಮೃದ್ಧಿ ಅಭಿವೃದ್ಧಿ ಕೊಟ್ಟು ಹಾರೈಸಲಿ. ಮತ್ತು ಎಲ್ಲರಿಗೆ ನಾ ಮತ್ತೊಂದು ಸಲ ಈದ್ ಮುಬಾರಕ್ ಹೇಳಿ
ಶುಭಾಶಯ ಕೋರುತ್ತೇನೆ. ಬೀದರ್ ದಕ್ಷಿಣ ಕ್ಷೇತ್ರದ ಚಾಂಗ್ಲೇರ ಗ್ರಾಮದಲ್ಲಿರುವ ಜೆಡಿ ಕಲ್ಯಾಣ ಮಂಟಪದಲ್ಲಿ ಬೀದರ್ ದಕ್ಷಿಣ ಮಂಡಲದ ವತಿಯಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ನಡೆದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ 2026ನೇ ಪ್ರಶಿಕ್ಷಣ ಮಹಾಭಿಯಾನವನ್ನು ಉದ್ಘಾಟಿಸಿದರು. ವಿಜಯೇಂದ್ರ ಯಡಿಯೂರಪ್ಪ ಅವರು ಮಾತನಾಡಿ, ರಾಜ್ಯದಲ್ಲಿಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತಕ್ಕೆ ಜನರು ಬೇಸತ್ತಿದ್ದಾರೆ. ಇಂದೇ ಚುನಾವಣೆ ನಡೆದರೂ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂಬ ವಿಶ್ವಾಸವಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಯಡಿಯೂರಪ್ಪ ಹೇಳಿದರು. ಪಕ್ಷದ ಸಿದ್ಧಾಂತಗಳ ತಿಳಿಯುವುದು ಹಾಗೂ ಜನಸೇವೆಯಲ್ಲಿ ಇನ್ನಷ್ಟು ಚುರುಕುತನ ತರುವ ಬಗ್ಗೆ ಮಾರ್ಗದರ್ಶನ ನೀಡಿದರು. ಭಾರತೀಯ ಜನತಾ ಪಕ್ಷವು ಕೇವಲ ಒಂದು ರಾಜಕೀಯ ಪಕ್ಷವಲ್ಲ, ಇದು ಒಂದು ಸಿದ್ಧಾಂತ ಮತ್ತು ಸೇವಾ ಮನೋಭಾವದ ನಮ್ಮ ಪಕ್ಷದ ನಿಜವಾದ ಬಲವೇ ನೀವು. ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಸಮಾಜದ ಕೊನೆಯ ವ್ಯಕ್ತಿಗೂ ನ್ಯಾಯ ಮತ್ತು ಸೌಲಭ್ಯಗಳು ತಲುಪಬೇಕು ಎಂಬುದು ನಮ್ಮ ಧ್ಯೇಯವಾಗಿದೆ ಎಂದು ನುಡಿದರು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ, ಸಂಘಟನೆಗೆ ಒತ್ತು ನೀಡುವುದು ಪಕ್ಷದ ಬಲವರ್ಧನೆಗೆ ಮೂಲಭೂತ ಅಂಶವಾಗಿದೆ. ಸಂಘಟಿತ ಕಾರ್ಯಕರ್ತರು, ಶಕ್ತಿಶಾಲಿ ಮಂಡಲ, ಬೂತ್ ಮಟ್ಟದ ವ್ಯವಸ್ಥೆ ಹಾಗೂ ಜನರೊಂದಿಗೆ ನೇರ ಸಂಪರ್ಕವೇ ಪಕ್ಷದ ಯಶಸ್ಸಿನ ಪ್ರಮುಖ ಶಕ್ತಿ. ಬೂತ್ ಮಟ್ಟದಿಂದಲೇ ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸಬೇಕು ಎಂದರು. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಮಾತನಾಡಿ, ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ದಕ್ಷಿಣ ಮಂಡಲ ಅಧ್ಯಕ್ಷ ಗುರುನಾಥ್ ರಾಜ್ಗೀರ, ಮಾಜಿ ಸಚಿವ ಶಾಸಕರಾದ ಪ್ರಭು ಚೌಹಾಣ್, ಶಾಸಕರುಗಳಾದ ಶೈಲೇಂದ್ರ ಬೆಲ್ದಾಳೆ, ಸಿದ್ದು ಪಾಟೀಲ್, ಶರಣು ಸಲ್ಗರ್, ಬಸವರಾಜ್ ಮತ್ತಿಮೂಟ್, ವಿಧಾನ ಪರಿಷತ್ ಸದಸ್ಯರುಗಳಾದ ಎಂಜಿ ಮೂಳೆ, ಶಶೀಲ್ ನಮೋಶಿ ಸೇರಿದಂತೆ ಪ್ರಮುಖರು, ಹೆಚ್ಚಿನ ಸಂಖ್ಯೆಯಲ್ಲಿ ಮುಖಂಡರು, ಕಾರ್ಯಕರ್ತರು ಸೇರಿ ಉಪಸ್ಥಿತರಿದ್ದರು. ಔರಾ ತಾಲೂಕಿನ ಚಿಕ್ಲಿಜೆ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಪೂಜ್ಯ ಚಂದ್ರಶೇಖರ್ ಮಹಾರಾಜ್ ದೇಗ್ಲೂರ್ಕರ್ ಅನಾವರಣ ಮಾಡಿದರು. ಕಾರ್ಯಕ್ರಮದಲ್ಲಿ ಸಂಸದ್ ಸಾಗರ್ ಖಂಡ್ರೆ, ಭೀಮಸೇನ್ ರಾವ್ ಸಿಂಧೆ, ತರುಣ್ ನಾಗಮಾರ್ಪಳ್ಳಿ, ತಹಸೀಲ್ದಾರ ಮಹೇಶ್ ಪಾಟೀಲ್, ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿ ಕಿರಣ್ ಪಾಟೀಲ್, ಗ್ರಾಮದ ಮುಖಂಡರು ವೆಂಕಟರಾವ್ ಪಾಟೀಲ್, ಕಿರಣ್ ಪಾಟೀಲ್, ಸತೀಶ್ ವಾಶ್ರೆ, ಪ್ರೇರಣಾ ತಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. दिवस झाले तुम्ही संकल्प घेतला होता तो आज तुम्हा सर्वांसाठी पाहण्यासाठी मार्गदर्शक असलेला खंबीरपणे उभा टाकलेला दर्शन कोणाचं नाही. ಔರಾ ತಾಲೂಕಿನ ಚಿಕ್ಲಿಜೆ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಪೂಜ್ಯ ಚಂದ್ರಶೇಖರ್ ಮಹಾರಾಜ್ ದೇಗ್ಲೂರ್ಕರ್ ಅನಾವರಣ ಮಾಡಿದರು. ಕಾರ್ಯಕ್ರಮದಲ್ಲಿ ಸಂಸದ್ ಸಾಗರ್ ಖಂಡ್ರೆ, ಭೀಮಸೇನ್ ರಾವ್ ಸಿಂಧೆ, ತರುಣ್ ನಾಗಮಾರ್ಪಳ್ಳಿ, ತಹಸೀಲ್ದಾರ ಮಹೇಶ್ ಪಾಟೀಲ್, ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿ ಕಿರಣ್ ಪಾಟೀಲ್, ಗ್ರಾಮದ ಮುಖಂಡರು ವೆಂಕಟರಾವ್ ಪಾಟೀಲ್, ಕಿರಣ್ ಪಾಟೀಲ್, ಸತೀಶ್ ವಾಶ್ರೆ, ಪ್ರೇರಣಾ ತಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಾಟ್ಸಾಪ್ ಹಾಗೂ ಫೇಸ್ಬುಕ್ ರೀಲ್ಸ್ಗಳಲ್ಲಿ ವ್ಯರ್ಥ ಕಾಲಹರಣ ಮಾಡುತ್ತಿರುವ ಯುವ ಸಮೂಹ ಜೀವನದಲ್ಲಿ ಶಾಂತಿ ಹಾಗೂ ಸಮಾಧಾನಕ್ಕಾಗಿ ಜನಪದ ಕಲೆಗಳ ಮೊರೆ ಹೋಗಬೇಕು ಎಂದು ತಿಳಿಸಿದರು. ಜನಪದ ಕಲೆ ಶ್ರೀಮಂತ ಕಲೆಯಾಗಿದೆ. ಈ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯವಾಗಿದೆ ಎಂದು ಹೇಳಿದರು. ಕೇಂದ್ರ ಸರ್ಕಾರ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿ ಸದಸ್ಯ ಶಿವಯ್ಯ ಮಾತನಾಡಿ, 2 ದಶಕದಿಂದ ಜನಪದ ಕಲೆ ಹಾಗೂ ಕಲಾವಿದರನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಾ ಬರಲಾಗಿದೆ. ಅದರ ಭಾಗವಾಗಿಯೇ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳನ್ನು ಸಂಘಟಿಸಲಾಗುತ್ತಿದೆ ಎಂದು ತಿಳಿಸಿದರು. ಆಂಧ್ರಪ್ರದೇಶ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ರಾಯಪಟ್ಟಿ ಶೈಲಾಜಾ, ವಿಧಾನ ಪರಿಷತ್ ಸದಸ್ಯ ಹನುಮಂತ್ ನೇರಾಣಿ, ಮೇರಾ ಯುವ ಭಾರತ್ ಬೀದರ್ ಜಿಲ್ಲಾ ಯುವ ಅಧಿಕಾರಿ ಮಯೂರ್ ಕುಮಾರ್ ಗೋರ್ಮೆ, ರಾಚೋಟಿ ವೀರಭದ್ರೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯ ಸಿಎಂ ಶಿವಶರಣಪ್ಪ ನಂದ್ಯಾಳ್, ಜಿಲ್ಲಾ ಪಂಚಾಯಿತಿಯ ಯೋಜನಾ ನಿರ್ದೇಶಕ ಶ್ರೀಧರ್ ರೆಡ್ಡಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಲೀಲಾವತಿ ದೇವಿ,
ರಾಷ್ಟ್ರೀಯ ಮಹಿಳಾ ಆಯೋಗದ ಉಪನಿರ್ದೇಶಕ ರಾಮ್ ಅವತಾರ್ ಸಿಂಗ್ ರಾಚೋಟಿ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಮಿತಿ ಕಾರ್ಯದರ್ಶಿ ಸುಬ್ಬಯ್ಯ ಸ್ವಾಮಿ ರಾಚೋಟಿ, ಮುಖಂಡರಾದ ಪ್ರವೀಣ್ ಕುಮಾರ್ ಕೋರ್ಫೋಲೆ, ಕಾಶಿನಾಥ್ ಹಿರೇಮಠ್, ಯೋಗೇಶ್ ಚಡ್ಚಣ್ಕರ್, ಓಂ ಪ್ರಕಾಶ್ ರೊಟ್ಟೆ, ಕಾವೇರಿ ಸ್ವಾಮಿ, ಕಾಶಿನಾಥ್ ಜಕ್ಕ, ನಾಗೇಶ್ ಕಲ್ಲೂರ್, ಶಿವಶಂಕರ್ ಬೆಳಂಗಿ, ಅಮರೇಶ್ ಕಮಠಾಣೆ, ಶ್ರೀಕಾಂತ್ ಹೊನ್ನಿಕೇರಿ, ವಿಶ್ವನಾಥ್ ದಾನಿ, ಅನಂತಸ್ವಾಮಿ, ಕಾಶಿನಾಥ್ ಬಿರಾದರ್, ಶಿವಕುಮಾರ್ ಸಂಗೊಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.